ಸೊ ಇನ್ನ ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ದಾಗ ಒಂದು ಪೋಸ್ಟ್ ಕಾಣಿಸ್ತು ರೀಸೆಂಟ್ ಆಗಿ. ತಮಿಳುನಾಡು ಸಿಎಂ ಆಗಿ ವಿಜಯ್ ದಳಪತಿ ಅವರು ಆಯ್ತಾ. ಸೊ ಅದ್ರಲ್ಲಿ ನಿಮ್ದು ಅವ್ರ ಜೊತೆ ನಿಮ್ದೊಂದು ಫೋಟೋ ನೋಡಿದೆ. ಅದು ಮೋಸ್ಟ್ಲಿ ಸಿಸಿಎಲ್ ಟೈಮ್ ಅನ್ಸುತ್ತೆ. ಹೌದು. ನಾನು ಸಿಸಿಎಲ್ ಪಾರ್ಟ್ ಆಫ್ ಸಿಸಿಎಲ್ 2012 ಅಲ್ಲಿ ಚೆನ್ನೈ ರೈನೋಸ್ ಟೀಮ್ ಜೊತೆಗೆ ಇದ್ದೆ 2-3 ಇಯರ್ಸ್. ಸೊ ಆವಾಗ ಸ್ಟೇಡಿಯಂ ಅಲ್ಲಿ ಚೆನ್ನೈಯಲ್ಲಿ ಮ್ಯಾಚ್ ನಡೀತಾ ಇರುವಾಗ ನನ್ಗೆ ಮೊದ್ಲಿಂದಾನೇ ವಿಜಯ್ ಹುಚ್ಚು, ಅವ್ರ ತಲಪತಿ ಹುಚ್ಚು, ಯಾವಾಗ್ಲೂ ಆ ಫ್ಯಾನು ನನ್ಗೆ. ಸೊ ಆವಾಗ ಬಂದಿದ್ರು, ಅಲ್ಲೇ ನಿಂತಿದ್ರು ಅವರು. ನಾನು ನನ್ನ ಫ್ರೆಂಡ್ಗೆ ಹೇಳಿದೆ ನನ್ಗೂ ಫೋಟೋ ತಗೋಬೇಕು ಅಂತ. ಫುಲ್ ರಶ್ ಆಗಿತ್ತು. ಸೊ ಹೋದೆ, ಫೋಟೋ ಸರ್ ಒಂದು ಫೋಟೋ ಅಂತ. ಬನ್ನ ವಾಂಗುಮ ಫೋಟೋ ಎಡ್ತುಕೊಂಗನ್ சொல்லிட்டு ಈ ಫೋಟೋ ತಗೊಂಡ್ರು. ಯಾರೋ ಒಬ್ರು ತಗೊಂಡ್ರು ಫೋಟೋ. ಆಮೇಲೆ ನನ್ನ ಹತ್ರ ಬಂದು, ಅಮ್ಮ ಫೋಟೋ நல்லா வந்திருக்கா பார்த்துட்டு பாருமா, இல்லனா ಇನ್ನೊಂದು ಫೋಟೋ ಎಡ್ತುಕೋ. ಆ ವರ್ಡ್ಸ್ ಇನ್ನೂ ನನ್ನ ಕಿವಿಯಲ್ಲಿದೆ, ಇನ್ನೂ ಆ ಕಿವಿಯಲ್ಲಿದೆ. ಇನ್ನೊಂದ್ಸತಿ ಫೋಟೋ ತಗೋಮ್ಮ, ಫೋಟೋ ಚೆನ್ನಾಗಿ ಬಂದಿದ್ಯಾ ನೋಡು, ಇಲ್ಲಾದ್ರೆ ಇನ್ನೊಂದ್ಸತಿ ಫೋಟೋ ತೆಗಿ ಅಂತ ಇನ್ನೊಂದು ಫೋಟೋ ತಗೊಂಡ್ರು. ಅದಕ್ಕೆ ಅದು 2 ಫೋಟೋ ಇದೆ, 2 ಫೋಟೋ. ಬಟ್ ಅವಾಗ ತಗೊಂಡಿದ್ದು ಅದು 2012 ಅಲ್ಲಿ. ನಾನು ವೈಲ್ಡೆಸ್ಟ್ ಡ್ರೀಮ್ಸ್ ಅಲ್ಲೂ ನನ್ಗೆ ಇರ್ಲಿಲ್ಲ ದಟ್ ಸಿಎಂ ಜೊತೆಗೆ ನಾನು ಫೋಟೋ ತಗೋತೀನಿ ಅಂತ. ಸೊ ಇವಾಗ ಆ ಫೋಟೋಗೂ ಈಗಿನ ಪ್ರೆಸೆಂಟ್ ಸಿಚುವೇಶನ್ ನೋಡಿದ್ರೆ ಏನ್ ಅನ್ಸುತ್ತೆ ಅಂತ. ಏನ್ ಇನ್ಸ್ಪಿರೇಷನ್ ಅಲ್ವಾ, ದಟ್ ಆ ಮನುಷ್ಯ ಎಷ್ಟು ಇನ್ಸ್ಪಿರೇಷನ್, ಎಷ್ಟು ಕಷ್ಟ, ಎಷ್ಟು ಇವಾಗ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಅಂದ್ರೆ ಸಿಎಂ ವಿಜಯ್ನೇ ಸಿಎಂ ಆಗ್ಬಿಟ್ರು, ನನ್ನ ಲೈಫ್ ಅಲ್ಲ ನಾನು ಆತರ ಆಗ್ತೀನಿ, ಆತರ ಒಂದು ಆರೋಗ್ಯನ್ಸ್. ಬಟ್ ಈಸಿಯಾಗಿ ಹೇಳ್ಬಿಡ್ತಾರೆ. ಇವಾಗ ಮೊನ್ನೆ ಯಾರೋ ಟಿವಿಯಲ್ಲಿ ಹೇಳಿದ್ದಾರೆ, ಯಾರೋ ಜಗಳ ಮಾಡ್ತಾ ಅಂತ ಸಿಎಂ ವಿಜಯ್ನೇ 1 ವರ್ಷ ಅಲ್ಲಿ ಸಿಎಂ ಆಗ್ಬಿಟ್ರು, ಈ ಬ್ರೋಕ್ ಆಲ್ ದ ರೆಕಾರ್ಡ್ಸ್, ನಾವೆಲ್ಲ ನಾವು ಬರ್ತೀವಿ ಅಂತ ಡೈಲಾಗ್ ಹೊಡಿತಾರೆ. ಅಲ್ಲ, ಈ ಜನ ಸಿಎಂ ಜೊತೆ ಕಂಪೇರ್ ಮಾಡ್ತಾ ಇದಾರೆ, ಆ ಮನುಷ್ಯನ ಜರ್ನಿ ಬಗ್ಗೆ ಮಾತಾಡ್ತಾ ಇಲ್ಲ. ಸ್ಟ್ರಗಲ್ ನೋಡಲ್ಲ, ಈಸಿಯಾಗಿ ಹೇಳ್ಬಿಡ್ತಾರೆ. ಆ 1 ವರ್ಷ ಅಲ್ಲಿ ಎಷ್ಟು ಅವ್ರು ಸ್ಟ್ರಗಲ್ ಮಾಡ್ತಾ ಇರ್ಬೇಕು. ಅಂಡ್ ಪ್ಲಸ್ ಟು ಅದ್ರ ಹಿಂದೆ ಪರ್ಸನಲ್ ಲೈಫ್ ಆಗಿರ್ಲಿ, ಪೊಲಿಟಿಕಲ್ ಲೈಫ್ ಆಗಿರ್ಲಿ, ಫಿಲಿಂ ಎಷ್ಟು ಫ್ಲಾಪ್ ಆಗಿರುವಾಗ ಅವ್ರ ಸಿಸ್ಟರ್ ಕಲ್ತ್ಕೊಂಡಿದ್ದಾರೆ, ಚಿಕ್ಕ ವಯಸ್ಸಲ್ಲಿ ಅವ್ರ ಸಿಸ್ಟರ್ ಕಲ್ತ್ಕೊಂಡಿದ್ದಾರೆ. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ. ಅಂಡ್ ಎಲ್ಲಾ ಮೂವೀಸು ಅವರಲ್ಲಿ ಏನೋ ಒಂದು ಸೋಷಿಯಲ್ ಮೆಸೇಜ್ ಇದ್ದೇ ಇರತ್ತೆ. ಅವ್ರ ಆಕ್ಟಿಂಗ್ ಆಗ್ಲಿ ಇದಾಗ್ಲಿ ಅವೆಲ್ಲ ನೋಡಲ್ಲ. ಬಟ್ ಡೈಲಾಗ್ ಅಂತೂ ಇವಾಗ ಒಂದು ಲೇಟೆಸ್ಟ್ ಟ್ರೆಂಡ್ ಇದೆ, ಅವರೇ ಸಿಎಂ ಆಗ್ಬಿಟ್ರು, ನಾವು ಆಗ್ತೀವಿ. ಬಟ್ ಅವ್ರ ಆಗಕ್ಕೆ ಅಷ್ಟು ಕಷ್ಟಪಟ್ಟಿದ್ದಾರೆ 50 ಇಯರ್ಸ್ಗೆ. ಆ 50 ಇಯರ್ಸ್ಗೆ ಅಷ್ಟೊಂದು 19 ಇಯರ್ಸ್ ಇಂದ ಮೂವಿ ಸ್ಟಾರ್ಟ್ ಮಾಡಿ ಈ 1.5 ಇಯರ್ಸ್ ಅಲ್ಲಿ ಆ ಕರು ಸ್ಟ್ಯಾಂಪೇಡು, ಆಮೇಲೆ ಪರ್ಸನಲ್ ಲೈಫ್ ಅವ್ರದ್ದು, ಏನೋ ಎವ್ರಿಥಿಂಗ್ ಅದೆಲ್ಲ ದಾಟಿ ಅವ್ರಿಗೆ ಎಷ್ಟು ಇನ್ಸ್ಪೈರಿಂಗ್. ಅದೇ ಅವ್ರು ಸಿಎಂ ತಗೋವಾಗ ನನ್ಗೆ ಗೂಸ್ ಬಂಪ್ಸ್ ಬಂದ್ಬಿಡ್ತು. ಆಲ್ ಯಂಗ್ಸ್ಟರ್ ಶುಡ್ ಟೇಕ್ ಹಿಮ್ ಆಸ್ ಅನ್ ಇನ್ಸ್ಪಿರೇಷನ್. ನನ್ಗೆ ಒಂದು ಇನ್ಸ್ಪೈರ್ ಆಗ್ಬಿಟ್ಟಿದ್ದಾರೆ ಈ ವಯಸ್ಸಿಗೆ, ಅಲ್ವಾ? ಕರೆಕ್ಟ್, ಅದು ನಿಜಾನೆ. ಎಲ್ರು ಅಂದ್ರೆ ಬರೀ ತಮಿಳುನಾಡು ಅಂತಲ್ಲ, ಇಡೀ ಓವರ್ ಆಲ್ ಇಂಡಿಯಾದಲ್ಲಿ ಎಲ್ರು ಕೂಡ ಈ ತರ ಆಗುತ್ತೆ ಅಂತ ಯಾರು ಅವರು ಅದೇ ಹೇಳಿದಾರಲ್ವಾ. ಓವರ್ ನೈಟ್ ಅಂತೂ ಆಗಿಲ್ಲ ತಾನೆ, ಓವರ್ ನೈಟ್ ಸಿಎಂ ಆದ್ರು ಓಕೆ, ಬಟ್ ಆ ಸಿಎಂ ಆಗಕ್ಕೆ ಎಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಹಿಂದೆಯಿಂದ ಬಿಹೈಂಡ್ ದ ಸೀನ್ಸ್ ಎಷ್ಟೊಂದು ಹಾರ್ಡ್ ವರ್ಕ್, ಎಷ್ಟೊಂದು ಹೇಟು, ಎಷ್ಟೊಂದು ಸ್ಟ್ರಗಲ್ಸ್. ಸಿಸಿಬಿ ಕರ್ಕೊಂಡು ಹೋಗಿದ್ದಾರೆ, ಪರ್ಸನಲ್ ಲೈಫ್, ಸ್ವಂತ ಫ್ಯಾಮಿಲಿನೇ ಡಿಸೋನ್ ಮಾಡ್ಬಿಟ್ರು ಅವ್ರನ್ನ, ಸ್ವಂತ ಫ್ಯಾಮಿಲಿನ ಆವಾಗ್ಲೂ ಬಿಟ್ಟಿಲ್ಲ, ನಾನ್ ಮಾಡೇ ಮಾಡ್ತೀನಿ ಅಂತ. ಬಟ್ ಈ ಜನರೇಷನ್ ಹೇಳ್ತಾರೆ ಅವನೇ ಮಾಡ್ಬಿಟ್ಟ, ನಾನ್ ಇವ್ರು ಏನ್ ಕಷ್ಟ ಪಡದೆ ಏನ್ ಮಾಡದೆ ವಿಜಯ್ ತರ ನಾನು ಹಾಕ್ತೀನಿ ಅಂದ್ರೆ ಹೆಂಗೆ ಸಾಧ್ಯ? ನೀನ್ ಹಾಕ್ಬೇಕು, ನೀನ್ ಹೇಳ್ಬೇಕು, ಡೈಲಿ ಹೇಳ್ಬೇಕು, ಕೆಲಸ ಅದ್ರ ತಕ್ಕಾಗಿ ಕೆಲಸ ಮಾಡ್ಬೇಕು, ಅದ್ರ ತಕ್ಕಾಗಿ ಫ್ಯಾಮಿಲಿನ ನಿಮ್ ಸಪೋರ್ಟ್ ಸಿಸ್ಟಮ್ ಇಟ್ಕೋಬೇಕು, ಎಲ್ಲ ಇಟ್ಸ್ ಅ ಪ್ಯಾಕೇಜ್. ಸೊ ಇದೆಲ್ಲ ನೋಡಿದ್ರೆ ತುಂಬಾ ಇನ್ಸ್ಪೈರ್ ಆಗುತ್ತೆ, ತುಂಬಾ ಇನ್ಸ್ಪಿರೇಷನ್. ಮೋರ್ ದೆನ್ ಮೂವಿ ಸ್ಟಾರ್ ಅವ್ರು ನನ್ಗೆ ಇನ್ಸ್ಪಿರೇಷನ್ ತರ. ಲೈಕ್ ಯಾವ ವಯಸ್ಸಿಗೂ ನಾವು ಮಾಡ್ಬೋದು ಅಂತ. ಖಂಡಿತ ಅದು 100% ಎಲ್ಲರೂ ಕೂಡ ಇನ್ಸ್ಪೈರ್ ಆಗಂತ ಪರ್ಸನ್, ಇನ್ಸ್ಪೈರ್ ಆಗಿ. ಬಟ್ ಅದ್ರ ತಕ್ಕಾಗಿ ಹಾರ್ಡ್ ವರ್ಕ್ ಮಾಡಿ, ಸುಮ್ನೆ ಬಾಯಿ ಮಾತಿಗೆ ಹೇಳ್ಬೇಡಿ ಅವರೇ ಆಗ್ಬಿಟ್ರು ನಾನು ಆಗ್ತೀನಿ ಅಂತ. ಏನ್ ಅಷ್ಟು ಈಸಿ ಅಲ್ಲ, ಅಷ್ಟು ಸೇಮ್ ಲೈಕ್ ಫಿಟ್ನೆಸ್. ನಾನು ಒಬ್ಬೊಬ್ರು ಹೇಳ್ತಾರೆ, ನನ್ DM ಅಲ್ಲಿ ಬರ್ತಾರೆ, ನಾನು ನಿಮ್ ತರ ಆಗ್ತೀನಿ. ನನ್ನ ಯಾಕೆ ನೀವು ಒಂದು ಕಾಂಪಿಟೇಷನ್ ತರ ನೋಡ್ತೀರಾ? ನಾನ್ ನಿಮ್ ಕಾಂಪಿಟೇಷನ್ ಅಲ್ಲ, ನಾನ್ ನಿಮ್ಗೆ ಇನ್ಸ್ಪಿರೇಷನ್. ನಾನ್ ನಿಮ್ ತರ ಆಗ್ತೀನಿ, ನಿಮ್ ತರನ ಮಾಡ್ತೀನಿ, ಮಾಡಿ ನೀವ್ ಮಾಡಿದ್ರೆ ನನ್ಗೆ ಹೆಮ್ಮೆ. Because you are my follower, I should be proud because I have inspired you. But ನಾನ್ ನಿಮ್ಗಂತೂ ಎನಿಮಿ ಅಲ್ಲ, ನಾನ್ಗಂತೂ ನಿಮ್ಗೆ ಕಾಂಪಿಟೇಷನ್ ಅಲ್ಲ, ನನ್ಗಂತೂ ನೀವ್ ಕಾಂಪಿಟೇಷನ್ ಅಲ್ಲ, ನನ್ಗೆ ಕಾಂಪಿಟೇಷನ್ ಬೇರೆ ಇದಾರೆ. ನಾನ್ ನಿಮ್ಗೆ ಇನ್ಸ್ಪಿರೇಷನ್, ನನ್ನ ಅಚೀವ್ಮೆಂಟ್ಸ್ ಅಲ್ಲ. ನನ್ನನ್ನು ನೋಡಿ ನೀವಂತೂ ಜಲಸಿ ಮಾಡಬಾರ್ದು, ನನ್ನ ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ. ಇದು ನನ್ನನ್ನು ಇಟ್ಕೊಂಡು ಇಂಪ್ರೂವ್ ಯೋರ್ ಲೈಫ್. ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಆನ್ ಸೋಷಿಯಲ್ ಮೀಡಿಯಾ. ಶೋ ಆಫ್ ಅಂತೂ ಇಲ್ಲ, ಡೈಲಿ ಬಟ್ಟೆ ಹಾಕೊಳ್ಳೋದು, ಶೂ ಹಾಕೊಳ್ಳೋದು, ಕಾರ್ ಓಡಿಸೋದು, ಇದೆಲ್ಲ ನಾನು ಸ್ಲೋ ಅಂಡ್ ಸ್ಟಡಿ ಆಗಿ ಮಾಡಿದೀನಿ.
ನಾನ್ ಮಾಡುವಾಗ ನೀವು ಮಾಡಬಹುದು, ನೀವು ಕಷ್ಟಪಟ್ರೆ ಸುಮ್ನೆ ಎಲ್ಲ ಕೂತ್ಕೊಂಡ್ರೆ ಯಾರೋ ಬಲ್ಲ. ನನ್ಗೆ ಗಿಮಿ ಹೋಮ್, ಇವಾಗ ಲೇಡೀಸ್ ಎಲ್ಲರೂ ಹೇಳ್ತಾರೆ ನನ್ ಮನೇಲಿ ಇದೆ, ನನ್ ಕೆಲ್ಸ ಇರಲ್ಲ, ಅದು ಇರಲ್ಲ. ಮೇರಿ ಕೋಮ್ ಗೊತ್ತಾ ನಿಮ್ಗೆ? ಎಷ್ಟು ಮೆಡಲ್, 3 ಮಕ್ಕಳು ಅವ್ರಿಗೆ. ಕರೆಕ್ಟ್. ಅವ್ರ ಫೇಲ್ಡ್ ಮ್ಯಾರೇಜ್ ಬಿಡಿ, ಅವೆಲ್ಲ ಅವ್ರದ್ದು ಪರ್ಸನಲ್, ವಿ ಹ್ಯಾವ್ ನೋ ರೈಟ್ ಟು ಟಾಕ್ ಅಬೌಟ್ ಎನಿಬಡೀಸ್ ಪರ್ಸನಲ್. ಅದು ಅವ್ರ ಇಷ್ಟ. ಅದನ್ ಬಿಡಿ, 3 ಮೆಡಲ್, 3 ಗೋಲ್ಡ್ ಮೆಡಲ್, 3 ಮಕ್ಕಳು. ಹೆಂಗೆ ಅವ್ರ ಹೆಂಗ್ ಮಾಡಿದ್ರು? And that too, they all come from a very small background. ಮಣಿಪುರ. ಸೊ ಅವರೇ ಮಾಡುವಾಗ ನಾವೆಲ್ಲ ಯಾವ ಮೂಲೆಗೆ? ನಮ್ಗೆ ಎಷ್ಟು ಲಕ್ಸುರಿ ಇದೆ. ಇವಾಗ ಮಕ್ಕಳು ನೋಡ್ಬೇಕಾದ್ರೆ ನಮ್ ತಾಯಿ ಮನೇಲಿ ಬಿಟ್ಟು ಹೋಗ್ಬೋದು, ಇವಾಗ ನಿಮ್ ಅಪ್ಪ ಅಮ್ಮ ಮನೇಲಿ ಬಿಟ್ಬಿಟ್ಟು ನಾವ್ ಕೆಲ್ಸಕ್ಕೆ ಹೋಗ್ಬೋದು. ನಿಮ್ಗಂತೂ ಒಂದು ಪ್ಯಾಷನ್ ಒಂದು ಡಿಕೋಡ್ ಮಾಡ್ಬಿಡಿ. ನನ್ಗೆ ಡ್ಯಾನ್ಸ್ ಆಯ್ತು, ನಿಮ್ಗೆ ಏನಿರ್ಬೇಕು, ಯು ಮಸ್ಟ್ ಬಿ ಗುಡ್ ಇನ್ ಕುಕಿಂಗ್, ಹೋಮ್ ಕುಕ್ಕು, ಹೋಮ್ ಕಿಚನ್ ಮಾಡಿ. ನನ್ಗೆ ಒಂದ್ ಫ್ರೆಂಡ್ ಇದಾರೆ, ಪುಡಿ ಮಾಡ್ತಾರೆ, ಮಸಾಲೆ ಪುಡಿ. ಅವರು ಮದರ್ ಲೋನ್ ಇಟ್ಕೊಂಡು ಮಸಾಲೆ ಪುಡಿ, ಅವ್ರು ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಆನ್ಲೈನ್ ಅಲ್ಲಿ. ಸೊ ಎಷ್ಟು ಆಪರ್ಚುನಿಟೀಸ್ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಸೋ ಮೆನಿ ಪ್ಲಾಟ್ಫಾರ್ಮ್ಸ್ ಆರ್ ದೇರ್ ಫಾರ್ ವುಮನ್ ಟು ಗ್ರೋ. ದೋಸ್ ಡೇಸ್ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಯಾವ್ದು ಇಲ್ಲ. ಇವಾಗ ಅಂಗಡಿ ಇಡ್ಬೇಕು, ಮಾರ್ಬೇಕು, ಆತರ. ಇಲ್ಲಿ ಮನೇಲಿ ಕೂತ್ಕೊಂಡೆ ಎಲ್ಲ ಮಾಡ್ಬೋದು. ನಿಮ್ಗೆ ಅಂತ ಆ ಗಾಸಿಪ್, ಆ ಟಿವಿ ಚಾನಲ್, ಆ ಸೀರೆ ತಗೊಳ್ಳೋದು, ಸೀರೆ ಎಕ್ಸ್ಚೇಂಜ್ ಮಾಡೋದು, ಜ್ಯುವೆಲ್ರಿ ಬಗ್ಗೆ ಅದೆಲ್ಲ ಸೈಡ್ ಅಲ್ಲಿ ಇಟ್ಟು ನಿಮ್ಗೆ ಒಂದು ಕಮ್ಯುನಿಟಿ ಮಾಡ್ಕೊಂಡು ಹೆಂಗ್ ನಮ್ ಲೈಫ್ ಇಂಪ್ರೂವ್ ಮಾಡ್ಬೋದು, ಹೆಂಗೆ ನಾವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೋದು. 99% ಅಗೇನ್ ವಿಮೆನ್ ಆರ್ ಆಲ್ ಡಿಪೆಂಡೆಂಟ್ ಆನ್ ಮೆನ್ ಓನ್ಲಿ. ಯಾಕೆ? ಆ ನಮ್ ವೀಕ್ನೆಸ್ ಅವ್ರ ಕೈಯಲ್ಲಿ ಕೊಟ್ಬಿಡ್ತೀರಾ, ಕರೆಕ್ಟಾ? ಕೊಟ್ಬಿಟ್ಟು ಅದ್ ಹೆಂಗೆ ಅಂದ್ರೆ nobody is going to, ಯಾರು ನಿಮ್ಮನ್ನ ಕಾಪಾಡ, ನೀವು ನಿಮ್ಮನ್ನ ನೀವೇ ಕಾಪಾಡಬೇಕು. ಲೇಡೀಸ್ಗಂತೂ ನಾನಂತೂ ಕಲ್ತ್ಕೊಂಡಿದ್ದೀನಿ, ನನ್ನನ್ನಂತೂ ಯಾರು ಕಾಪಾಡಿಲ್ಲ. ನಾನೇ ಡಿಸೈಡ್ ಮಾಡಿ ನಾನೇ ವರ್ಕೌಟ್ ಮಾಡ್ಬೇಕು. ಯಾಕೆ ವರ್ಕೌಟ್ ಅಂದ್ರೆ ಕ್ಲಾರಿಟಿ ಬರುತ್ತೆ. ಬೆಳಗ್ಗೆ ದೇವ್ರ ಸೂರ್ಯ ನೋಡ್ಬಿಟ್ಟು ದೇವ್ರ ಅದು ಏನ್ ಇವತ್ ಮಾಡ್ಬೋದು, ಏನ್ ಹೆಂಗ್ ಮಾಡಿದ್ರೆ ಲೈಫ್ ಹಿಂಗ್ ಇರ್ಬೋದು, ಅದು ಯೂನಿವರ್ಸೇ ನಿಮ್ಗೆ ಹೇಳತ್ತೆ. ಬೆಳಗ್ಗೆ ಕಾಮ್ ಮೈಂಡ್ ಅಲ್ಲಿ, ಕ್ವೈಟ್ ಮೈಂಡ್ ಅಲ್ಲಿ ನೆಗೆಟಿವಿಟಿ ಏನಿಲ್ಲ, ಪ್ರೀವಿಯಸ್ ನೈಟ್ ಕುಡ್ದು ಮಲ್ಕೊಂಡಿಲ್ಲ, ಏನಿಲ್ಲ. ಬೆಳಗ್ಗೆ ಎದ್ಬಿಟ್ಟು ದೇವ್ರನ್ನ ಮುಕ್ಕೊಂಡು ಕೇಳಿ, ದೇವರೇ ಎಲ್ಲ ನಿಮ್ಗೆ ತೋರ್ಸ್ಕೊಡ್ಬಿಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.